ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಡಾಕ್ಟರ್ಸ್ ಕೊರತೆಯೇ ತಾಯಿ ಮಕ್ಕಳ ಮರಣ ಪ್ರಕರಣಗಳು ಹೆಚ್ಚಾಗೋಕೆ ಪ್ರಮುಖ ಕಾರಣವಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಸ್ತ್ರೀ ಹಾಗೂ ಮಕ್ಕಳ ತಜ್ಞರ ಕೊರತೆ ಎಷ್ಟಿದೆ? ಆರೋಗ್ಯ ಇಲಾಖೆಯ ಕ್ರಮಗಳೇನು ಅನ್ನೋದರ ವರದಿ ಇಲ್ಲಿದೆ. ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಯಿ ಮಕ್ಕಳ ವೈದ್ಯರ ಸಮಸ್ಯೆ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ತಾಯಿ ಮಗುವಿನ ಮರಣ. ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಹೋಲಿಸಿದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೇ ತಾಯಿ ಮಗುವಿನ ಮರಣ ಪ್ರಮಾಣ ಹೆಚ್ಚು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರ ಸೇವೆ ಸಿಗದೇ ಇರೋದು. ಅದೆಷ್ಟು ಹಳ್ಳಿಗಳಲ್ಲಿ ಹೆರಿಗೆ ನೋವು ಕಾಣಿಸ್ಕೊಂಡ್ರೆ ಆ ಗರ್ಭಿಣಿಯನ್ನ ದೂರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಥವಾ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಬೇಕಾಗುತ್ತೆ. ಹೀಗಾಗಿ ಮಾರ್ಗದ ಮಧ್ಯದಲ್ಲೇ ಅದೆಷ್ಟೋ ತಾಯಂದಿರು ಸಾವನ್ನಪ್ಪಿದ್ರೆ ಕಣ್ಣು ಬಿಟ್ಟು ಪ್ರಪಂಚ ನೋಡುವ ಮೊದಲೇ ಅದೆಷ್ಟು ಬೇಕಾಗಿದೆ ಅಂತ. ಯಾಕೆಂದ್ರೆ ಕರ್ನಾಟಕದಲ್ಲಿ ತಾಯಂದಿರ ಮರಣ ಸೂಚ್ಯಾಂಕ ಏನಿದೆ ಅದು ದಕ್ಷಿಣ ಭಾರತ ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಅದು ತಮಿಳುನಾಡು, ಕೇರಳ, ತೆಲಂಗಾಣಗೆ ಹೋಲಿಕೆ ಮಾಡಿದಾಗ ನಮ್ದು ಹೆಚ್ಚೇ ಇದೆ. ಅದರಿಂದ ಇದನ್ನು ನಾವು ಇನ್ನೂ ಇಳಿಸುವಂಥ ಕೆಲಸ ಆಗಬೇಕು ಅಂತ. ಅದಕ್ಕೇನೆ ನಾವು ತಾಯಂದಿರ ಮರಣವನ್ನು ಯಾವುದು ನಾವು ತಡೆಗಟ್ಟಿಸಬಹುದಾಗಿದೆ. ಇನ್ನು ರಾಜ್ಯದಲ್ಲಿ ತಾಯಿ ಮಗುವಿನ ಆರೋಗ್ಯವನ್ನು ಕಾಪಾಡೋಕೆ ಆರೋಗ್ಯ ಇಲಾಖೆ ಪಣ ತೊಟ್ಟಿದೆ. ತಾಲೂಕು ಆಸ್ಪತ್ರೆಗಳನ್ನೆಲ್ಲ ಸಮಗ್ರ CEMONC ಆಸ್ಪತ್ರೆ ಅಂದ್ರೆ ಸಮಗ್ರ ತುರ್ತು ಪ್ರಸೂತಿ ಮತ್ತು ನವಜಾತ ಆರೈಕೆ ಸೇವೆಗಳ ಕೇಂದ್ರಗಳನ್ನಾಗಿ ಮಾರ್ಪಾಡು ಮಾಡೋಕೆ ಇಲಾಖೆ ನಿರ್ಧಾರ ಮಾಡಿದೆ. 3 ಜನ ಹೆಚ್ಚುವರಿ ನರ್ಸ್ಗಳನ್ನ ನಿಯೋಜನೆ ಮಾಡಿಕೊಳ್ಳೋಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಜೊತೆಗೆ ಖಾಲಿ ಇರುವ ತಜ್ಞ ವೈದ್ಯರ ಹುದ್ದೆ ಭರ್ತಿಗೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿದೆ. ತಾಲೂಕು ಹಾಗೂ ಸಮುದಾಯ ಆಸ್ಪತ್ರೆಗಳಲ್ಲಿ 2 ಸ್ತ್ರೀರೋಗ ತಜ್ಞರು, 2 ಮಕ್ಕಳ ತಜ್ಞರು ಹಾಗೂ 2 ಅರವಳಿಕೆ ತಜ್ಞರ ನೇಮಕಕ್ಕೆ ಇಲಾಖೆ ಮುಂದಾಗಿದೆ. ಜೊತೆಗೆ ಶೀಘ್ರದಲ್ಲೇ 114 ಹೊಸ ರೇಡಿಯಾಲಜಿಸ್ಟ್ಗಳ ಹುದ್ದೆಯನ್ನ ಭರ್ತಿ ಮಾಡ್ತೀವಿ ಅಂತ ಆರೋಗ್ಯ ಸಚಿವರು ತಿಳಿಸಿದ್ದಾರೆ. ಕ್ಯಾಬಿನೆಟ್ನ ಅನುಮೋದನೆ ಸಿಕ್ಕಿದೆ. ಅದು ಈಗ ನಮ್ಮ ಹತ್ರ ಆದೇಶ ಬಂದಿದ ತಕ್ಷಣ ನಾವು ಅದರ ಅನುಸಾರ ನಾವು ಆದೇಶವನ್ನು ಜೀವವನ್ನು ಮಾಡ್ತೀವಿ. ಮಾಡಿ ಈ ಎಲ್ಲ ವೈದ್ಯರುಗಳನ್ನು ನಾವು ಮರು ಹೊಂದಾಣಿಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮ ತಗೊಳ್ತೀವಿ. ಅದ್ರ ಜೊತೆಯಲ್ಲಿ ರೇಡಿಯಾಲಜಿಸ್ಟ್ಗಳನ್ನು ಕೂಡ ಸುಮಾರು 114 ಹೊಸ ರೇಡಿಯಾಲಜಿಸ್ಟ್ಗಳು ಬೇಕಾಗಿದೆ. ಅದನ್ನು ಕೂಡ ನಾವು ಈ ಮರು ಹೊಂದಾಣಿಕೆಯಲ್ಲಿ ಕೆಲವು ಸ್ಪೆಷಲಿಸ್ಟ್ಗಳನ್ನು ಅಗತ್ಯ ಇಲ್ಲದೆ ಇರತಕ್ಕಂಥದ್ದನ್ನು ಕೂಡ ನಾವು ತೆಗೆದುಹಾಕಿ ಅವ್ರನ್ನ ರೇಡಿಯಾಲಜಿಸ್ಟ್ಗಳನ್ನು ಕೂಡ ಹಾಕೊಳ್ತಕ್ಕಂಥದ್ದು ಮಾಡ್ತೀವಿ. ಒಟ್ನಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ತಾಯಿ ಮಗುವಿನ ಮರಣ ಆಗ್ತಾ ಇರೋದು ಕರ್ನಾಟಕದಲ್ಲೇ ಅನ್ನೋದು ನಿಜಕ್ಕೂ ಆತಂಕಕಾರಿ. ಆದಷ್ಟು ಬೇಗ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ವೈದ್ಯರ ಕೊರತೆಯನ್ನ ನೀಗಿಸಬೇಕಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.